ನಮಸ್ತೆ. ನೀವು ಕೇಳಿದ ತನ್ನ ಅಕ್ಕನ ಅರಿಯದವಳು ನೆರೆಮನೆ ಬೊಮ್ಮಕ್ಕನ ಬಳ್ಳಲೆ ಎಂಬ ಕನ್ನಡ ಗಾದೆಯ ವಿಸ್ತರಣೆ ಇಲ್ಲಿದೆ. ಈ ಗಾದೆಯು ಒಬ್ಬ ವ್ಯಕ್ತಿಯು ತನ್ನ ಹತ್ತಿರದವರನ್ನು, ತನ್ನ ಕುಟುಂಬದ ಸದಸ್ಯರನ್ನು ಅರ್ಥಮಾಡಿಕೊಳ್ಳದೆ, ಅವರನ್ನು ಪ್ರೀತಿಸದೆ, ಅವರ ಬಗ್ಗೆ ಕಾಳಜಿ ವಹಿಸದೆ ದೂರದವರನ್ನು ಅಥವಾ ಹೊರಗಿನವರನ್ನು ಹೊಗಳುವುದನ್ನು ಅಥವಾ ಅವರ ಬಗ್ಗೆ ಹೆಚ್ಚು ಕಾಳಜಿ ತೋರುವುದನ್ನು ವಿವರಿಸುತ್ತದೆ. ಗಾದೆಯ ಅರ್ಥ: ತನ್ನ ಅಕ್ಕನ ಅರಿಯದವಳು ತನ್ನ ಸ್ವಂತ ಅಕ್ಕ ಅಥವಾ ಸಹೋದರಿಯ ಬಗ್ಗೆ ಏನೂ ತಿಳಿದಿಲ್ಲದವಳು ಅಥವಾ ಅವಳನ್ನು ಅರ್ಥಮಾಡಿಕೊಳ್ಳದವಳು. ಇಲ್ಲಿ ಅಕ್ಕ ಎಂದರೆ ಹತ್ತಿರದವರು, ರಕ್ತ ಸಂಬಂಧಿಗಳು ಅಥವಾ ತನ್ನ ಮನೆಯವರು. ನೆರೆಮನೆ ಬೊಮ್ಮಕ್ಕನ ಬಳ್ಳಲೆ ನೆರೆಮನೆಯ ಬೊಮ್ಮಕ್ಕನ ಬಗ್ಗೆ ಅತಿಯಾದ ಆಸಕ್ತಿ ಅಥವಾ ಕಾಳಜಿ ತೋರಿಸುವುದು. ಇಲ್ಲಿ ನೆರೆಮನೆ ಬೊಮ್ಮಕ್ಕ ಎಂದರೆ ಹೊರಗಿನವರು ಅಥವಾ ರಕ್ತ ಸಂಬಂಧಿ ಅಲ್ಲದವರು. ಒಟ್ಟಾರೆಯಾಗಿ ಈ ಗಾದೆಯು ಸ್ವಂತ ಮನೆಯಲ್ಲಿರುವ ಅಮೂಲ್ಯ ಸಂಪನ್ಮೂಲಗಳನ್ನು ಅಥವಾ ವ್ಯಕ್ತಿಗಳನ್ನು ಗುರುತಿಸದೆ ಹೊರಗಿನವರನ್ನು ಅತಿಯಾಗಿ ಮೆಚ್ಚುವ ಅಥವಾ ಅವರಿಗಾಗಿ ಶ್ರಮಿಸುವ ನಡವಳಿಕೆಯನ್ನು ಟೀಕಿಸುತ್ತದೆ. ಇದು ಕೇವಲ ರಕ್ತ ಸಂಬಂಧಿಗಳಿಗೆ ಮಾತ್ರವಲ್ಲ, ತನ್ನ ವೃತ್ತಿ ಅಥವಾ ತನ್ನ ಸಮುದಾಯದಲ್ಲಿರುವವರನ್ನು ನಿರ್ಲಕ್ಷಿಸಿ ಹೊರಗಿನವರನ್ನು ಅವಲಂಬಿಸುವ ಅಥವಾ ಹೊಗಳುವ ಸಂದರ್ಭಗಳಿಗೂ ಇದು ಅನ್ವಯಿಸುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ಮನೆಯಲ್ಲಿ ಎಲ್ಲ ಅವಶ್ಯಕತೆಗಳಿದ್ದರೂ ಅದನ್ನು ಬಳಸಿಕೊಳ್ಳದೆ ಬೇರೆಯವರ ಮನೆಗೆ ಹೋಗಿ ಸಹಾಯ ಪಡೆಯುವುದು ಅಥವಾ ತಮ್ಮದೇ ಗ್ರಾಮದಲ್ಲಿ ಕೆಲಸ ಸಿಗುತ್ತಿದ್ದರೂ ಅದನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಕೆಲಸ ಹುಡುಕುವ ಪ್ರಯತ್ನ ಮಾಡುವುದು ಈ ಗಾದೆಗೆ ಉದಾಹರಣೆಯಾಗಿದೆ. ಇದು ತನ್ನನ್ನು ತಾನು ಮತ್ತು ತನ್ನ ಸುತ್ತಮುತ್ತಲಿನವರನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದ ವ್ಯಕ್ತಿಗಳ ಸ್ವಭಾವವನ್ನು ಸೂಚಿಸುತ್ತದೆ.